ಸರ್ ದೆಹಲಿ ಸ್ಫೋಟ ಅದರ ಬಗ್ಗೆ ಏನು ಕೇಂದ್ರದ ಬಿಜೆಪಿ ವೈಫಲ್ಯವಾಗಿದೆ. ಬಿಜೆಪಿಯ ಇಂಟೆಲಿಜೆನ್ಸ್ ಫೇಲ್ ಆಗಿದೆ. ಅವ್ರ ಕೈಯಲ್ಲಿತ್ತು, ಫೇಲ್ ಆಗಿದೆ. ಇಂಟೆಲಿಜೆನ್ಸ್ ಬ್ಯೂರೋ ಫೇಲ್ ಆಗಿದೆ. ರೆಡ್ ಫೋರ್ಟ್ ಹತ್ರ ಪ್ರಧಾನಿಗಳು ಪ್ರತಿದಿನ ನಡೆಯುವಂತಹ ಓಡಾಡುವಂತಹ ರಾಷ್ಟ್ರಪತಿಗಳು ಓಡಾಡುವಂತಹ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದರೆ ಇದು ಕೇಂದ್ರದ ಬಿಜೆಪಿಯ ವೈಫಲ್ಯ. ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಅಂತೆ, ಅಲ್ಲಿ ಡೆಲ್ಲಿಯಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಪಾಪ ಬಿಜೆಪಿಯವರು ಅಮಾಯಕರಂತೆ. ಬಿಜೆಪಿ ನೈತಿಕ ಹೊಣೆ ಹೊರಬೇಕು. ನೈತಿಕತೆ ಇದ್ದರೆ ಪ್ರಧಾನಿಗಳು, ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಷ್ಟು ಸಾವಾಗಿದೆ? ಇದು ಇದುವರೆಗೂ 10ಕ್ಕೂ ಹೆಚ್ಚು ಜನ ಸಾವಾಗಿದೆ. 30 ಜನರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ನಾನು ಲಾಸ್ಟ್ ಅಪ್ಡೇಟ್ ನೋಡಿದ್ದು. ಇದು ಇಂಟರ್ನಲ್ ಸೆಕ್ಯೂರಿಟಿಗೆ ಬಹಳ ದೊಡ್ಡ ಹೊಡೆತ ಸರ್. ಏನು ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಈಗ ಏನು ವಶಕ್ಕೆ ಪಡೆದಿದ್ದಾರೆ, ಎಲ್ಲರೂ ಪಹಲ್ಗಾಂವ್ನಲ್ಲಿ ಸಂಬಂಧ ಇರ್ಬೋದು ಸರ್. ಯಾಕೆಂದ್ರೆ ಇದು ದೇಶದ ರಕ್ಷಣೆ ವಿಚಾರ ಆಗಿರೋದ್ರಿಂದ ನಾನೊಂದು ಜನಪ್ರತಿನಿಧಿಯಾಗಿ ಇದರಲ್ಲಿ ಲಷ್ಕರ್ ಇ ತೊಯ್ಬಾ ಇದೆಯಾ, ಇನ್ಯಾವುದಾದ್ರೂ ಆರ್ಗನೈಸೇಷನ್ ಇದೆಯಾ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವರೇ ಅಫಿಷಿಯಲ್ಸ್ ಹೇಳಬೇಕು. ಬಟ್ ಇದಕ್ಕೆ ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ನೇರ ಹೊಣೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ಸರ್. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.